ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ರವೆ, ಸಕ್ಕರೆ, ಹಾಲು, ಡ್ರೈ ಫ್ರೂಟ್ಸ್, ಕೊಬ್ಬರಿ, ಏಲಕ್ಕಿ, ತುಪ್ಪ. ಇದು ಮಾಡುವ ವಿಧಾನ ತೋರಿಸ್ತೀನಿ. ತವ ಕಾದಿದೆ, ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. GRB ತುಪ್ಪ ಕಾದಿದೆ. ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ನಾನು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಗಮ್ಮನಂಗೆ ರವೆ ಚೆನ್ನಾಗಿ ಹುರಿಬೇಕು. ಸಕ್ಕರೆ ಹಾಕ್ಕೊತಾ ಇದ್ದೀನಿ. ರವೆ ಚೆನ್ನಾಗಿ ಗಮ್ಮನಂಗೆ ರೋಸ್ಟ್ ಆಗಿದೆ. ಈಗ ಸಕ್ಕರೆ ಸ್ವಲ್ಪ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ರವೆ ಉಂಡೆ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ನಾನು ಮಾಡು ಅಂತ ಇತ್ತು ನಮ್ಮ ಮನೇಲಿ ಮಾಡ್ತಾ ಇದ್ದೀನಿ. ಈಗ ನಾನು ಕೊಬ್ಬರಿ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಈಗ ಬೇಕು ಟೇಸ್ಟ್ ನೋಡ್ತೀನಿ ಅಂದರೆ ಇದರಲ್ಲೇ ಟೇಸ್ಟ್ ನೋಡಿಕೊಂಡು ಬೇಕಾಗಿದೆ ಸಕ್ಕರೆ ಸ್ವಲ್ಪ ಕಮ್ಮಿ ಆಗಿದ್ರೆ ಹಾಕೊಬೋದು. ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಉಂಡೆಗಳು ಕಟ್ಟುವಾಗ ಅದನ್ನು ಉಂಡೆ ಕಟ್ಟಿ ಇದಕ್ಕೆ ಮಿಕ್ಸ್ ಮಾಡಿ ಎತ್ತಿಡೋದು. ಈಗ ಹಾಲು ಹಾಕ್ಕೊತಾ ಇದ್ದೀನಿ. ಕಾಯಿಸಿ ಆರಿರೋ ಹಾಲು ಇದು. ಈಗ ರವೆ ಉಂಡೆ ಆಗಿದೆ, ಅದು ನಾವು ಉಂಡೆ ಮಾಡಿ ಬಿಸಿಲೇ ಉಂಡೆ ಮಾಡಬೇಕಿದೆ. ಆರಿದ್ಮೇಲೆ ಉಂಡೆ ಮಾಡೋದಕ್ಕಾಗಲ್ಲ. ನನ್ನ ಈ ಸೈಜಿಗೆ ನನಗೆ ಚಿಕ್ಕದಾಗೆ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ರವೆ ಉಂಡೆ ಕಟ್ಕೊಬೋದು. ನಾನು ಆಗಲೇ ಎತ್ತಿಕೊಂಡಿದ್ನಲ್ಲ, ಇದು ಸ್ವಲ್ಪ ಇದನ್ನು ಹಿಂಗೆ ಮಾಡಿ ಹಿಂಗೆ ಬೌಲ್ಗೆ ಎತ್ತಿಡ್ಕೊಬೋದು. ನೋಡಿ, ರೆಡಿ ಆಗಿದೆ ರವೆ ಉಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ಹೇಗಿದೆ ಅಂತ ನನ್ನ ಮಗ ಹೇಳ್ತಾನೆ. ಟೇಸ್ಟ್ ಮಾಡ್ತಿದ್ದಾನೆ ನನ್ನ ಮಗ ಹೇಗಿದೆ ಅಂತ. ಚೆನ್ನಾಗೈತೆ, ಸಾಫ್ಟಾಗಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ.